ನಿಮ್ಮ ಬುಡನ ನೀವು ನೋಡ್ಕೊಳ್ಳಿ. ಕಿಚ್ಚ ಸುದೀಪ್ ಫುಲ್ ಗರಂ. ಒಂಟಿಯಾಗಿ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿರುವ ಪೈಕಿ ಮಲ್ಲಮ್ಮ ಮತ್ತು ಧ್ರುವಂತ್ ಸಹ ಆಗಿದ್ದಾರೆ. ಇನ್ನು ಕೆಲವರು ಜಂಟಿಯಾಗಿದ್ದಾರೆ. ಮೊದಲ ವಾರದಲ್ಲಿ ಒಂಟಿಯಾಗಿ ಆಟ ಆಡಿರೋದು ಮಲ್ಲಮ್ಮ ಅವರು ಮಾತ್ರ ಎಂದು ಕಿಚ್ಚ ಸುದೀಪ್ ಅವರು ಹೇಳಿದ್ದಾರೆ. ಏನೂ ಅಲ್ಲದಿದ್ದರೆ ಮಲ್ಲಮ್ಮ ಅವರು ಯಾವುದೋ ಹಳ್ಳಿಯಲ್ಲಿ ಕುಳಿತುಕೊಳ್ತಿದ್ರು. ಅವರ ಸಾಮರ್ಥ್ಯದ ಮೇಲೆ ಬಿಗ್ ಬಾಸ್ಗೆ ಬಂದಿದ್ದಾರೆ. ಅವರ ಮೇಲೆ ಅನುಕಂಪ ತೋರಿಸೋದು ಬೇಡ ಎಂದು ಸಹ ಸ್ಪರ್ಧಿಗಳಿಗೆ ಹೇಳಿದ್ದಾರೆ. ಬಿಗ್ ಬಾಸ್ ಮನೆಯೊಳಗೆ ಎಂಟ್ರಿ ಕೊಟ್ಟಾಗಿನಿಂದಲೂ ಕೂಡ ಧ್ರುವಂತ್ ಅವರು ಬಹುತೇಕ ಸಮಯ ಮಲ್ಲಮ್ಮ ಅವರ ಜೊತೆ ಇದ್ದಾರೆ. ಮಾತಿನ ಮಧ್ಯೆ ಮಲ್ಲಮ್ಮ ಅವರು ಗೆದ್ದರೆ ನನಗೆ ಖುಷಿಯಾಗುತ್ತೆ ಅಂತ ಧ್ರುವಂತ್ ಅವರು ಹೇಳಿದರು. ಈ ಮಾತನ್ನು ಕೇಳುತ್ತಿದ್ದಂತೆ ಮತ್ತ್ಯಾಕೆ ಅಲ್ಲಿದ್ದೀರಿ, ಬಾಗಿಲನ್ನ ಓಪನ್ ಮಾಡಿಸ್ತೀನಿ, ಹೊರಗೆ ಬನ್ನಿ ಅಂತ ಕಿಚ್ಚ ಸುದೀಪ್ ಅವರು ಹೇಳುತ್ತಾರೆ. ಮಾನವೀಯತೆ ತೋರಿಸುವುದು ತಪ್ಪಲ್ಲ, ಆದರೆ ಯಾಕೆ ಮನೆಯೊಳಗೆ ಹೋಗಿದ್ದೀರಾ ಎಂಬುದನ್ನು ಮರೆಯಬೇಡಿ ಅಂತ ಎಚ್ಚರಿಕೆ ನೀಡಿದ್ದಾರೆ. ಒಂಟಿಗಳಾದರೂ ಜಂಟಿಗಳಿಗಿಂತ ಕೆಟ್ಟದಾಗಿ ಆಟ ಆಡಿದ್ದೀರಾ ಎಂದು ಎಲ್ಲರಿಗೂ ಕಿಚ್ಚ ಸುದೀಪ್ ಅವರು ಕ್ಲಾಸ್ ತಗೊಂಡಿದ್ದಾರೆ. ಇದೇ ವೇಳೆ ಈಜುಕೊಳದ ಒಳಗೆ ಆಟದ ಬಗ್ಗೆಯೂ ಕೂಡ ಸುದೀಪ್ ಅವರು ಮಾತನಾಡುತ್ತಾರೆ. ಸ್ವಿಮ್ಮಿಂಗ್ ಪೂಲ್ನಲ್ಲಿ ಲಾಕ್ ಓಪನ್ ಮಾಡಿ ಕೀ ತೆಗೆದುಕೊಂಡು ಬರಬೇಕಿತ್ತು. ಆ ಆಟವನ್ನು ಕಡಿಮೆ ಸಮಯದಲ್ಲಿ ಆಡಿದವರು ಮಲ್ಲಮ್ಮ ಅವರು. ಕೇವಲ 1 ನಿಮಿಷ 20 ಸೆಕೆಂಡ್ನಲ್ಲಿ ಈ ಆಟವನ್ನು ಮುಗಿಸಿದ್ದಾರೆ. ಧ್ರುವಂತ್ ಅವರು ನೀವು ಈ ಆಟ ಮುಗಿಸಲು 2 ನಿಮಿಷಕ್ಕೂ ಹೆಚ್ಚಿನ ಸಮಯ ತೆಗೆದುಕೊಂಡಿದ್ದೀರಿ ಎಂದು ಕಿಚ್ಚ ಸುದೀಪ್ ಅವರು ಹೇಳುತ್ತಾರೆ. ಈ ಮೂಲಕ ಮಲ್ಲಮ್ಮ ಅವರ ಸಾಮರ್ಥ್ಯ ಏನು ಎಂಬುದನ್ನು ಮನೆ ಮಂದಿಗೆ ತಿಳಿಸಿದ್ದಾರೆ. ಈ ಮೂಲಕ ನಿಮ್ಮ ಬುಡ ನೀವು ನೋಡ್ಕೊಳ್ಳಿ ಎಂದು ಕಿಚ್ಚ ಸುದೀಪ್ ಅವರು ಮಾತಿನಲ್ಲಿಯೇ ಧ್ರುವಂತ್ ಅವರಿಗೆ ಚಾಟಿ ಬೀಸಿದ್ದಾರೆ. ವೀಕ್ಷಕರೇ, ಈ ಒಂದು ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಾದರೂ ಇದ್ದಲ್ಲಿ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.